Hello my dear students, how are you all? Welcome to Pallavi Tutorials. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ಏನಿದೆ ಇದಕ್ಕೆ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಸೊ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಇಂದ ಪ್ರತಿಯೊಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ ಅಲ್ಲಿ ಸ್ಟೂಡೆಂಟ್ಸ್ ಒಳ್ಳೆ ಸ್ಕೋರ್ ಅನ್ನು ಮಾಡಬೇಕು ಅನ್ನುವಂತ ಕಾರಣಕ್ಕೆ ಸೊ ಎವ್ರಿ ಸಬ್ಜೆಕ್ಟ್ ಯಾವ ರೀತಿಯಾಗಿ ಕ್ವೆಶ್ಚನ್ ಪೇಪರ್ ರೈಸ್ ಆಗುತ್ತೆ, ಯಾವ ರೀತಿಯಾಗಿ ಕಾನ್ಸೆಪ್ಟ್ಗಳನ್ನು ಕವರ್ ಮಾಡ್ತಾರೆ, ಅಥವಾ ಯಾವ ಟಾಪಿಕ್ ಹೈಲೈಟ್ ಆಗುತ್ತೆ ಅಥವಾ ಯಾವ್ದು ಇಂಪಾರ್ಟೆಂಟು ಅಂತ ನಿಮಗೊಂದು ಐಡಿಯಾ ಬರಬೇಕು ಅನ್ನುವಂಥ ರೀಸನ್ಗೆ ಪ್ರತಿಯೊಂದು ಸಬ್ಜೆಕ್ಟಿಗೂ ಕೂಡ 3 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಎಕನಾಮಿಕ್ಸ್ ರಿಲೇಟೆಡ್ ಮಾಡೆಲ್ ಪೇಪರ್ 1 ಮತ್ತು ಮಾಡೆಲ್ ಪೇಪರ್ 3ಗೆ ಏನೇನು ಆನ್ಸರ್ಸು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ವಾಚ್ ಮಾಡಿ. ನೆಕ್ಸ್ಟು ಇಲ್ಲಿ ಮಾಡೆಲ್ ಕ್ವೆಶ್ಚನ್ ಪೇಪರ್ 2ಗೆ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಂದು ಸಲ ನಾನು ಹೇಳುವ ಹಾಗೆ ಎಕನಾಮಿಕ್ಸಲ್ಲಿ ಮಾತ್ರ ಈಸಿಯಾಗಿ 10 ಮಾರ್ಕ್ಸ್ನ ಸ್ಕೋರ್ ಮಾಡುವಂತಹ ಸೆಕ್ಷನ್ ಅಂತ ಹೇಳಿದ್ರೆ ದಟ್ ಈಸ್ ಸೆಕ್ಷನ್ ಈ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸೆಕ್ಷನ್ ಏನಿದೆ ಆ ಸೆಕ್ಷನ್ನು. ಅಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಏನೇನು ಬರುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳೇ. ಟೋಟಲ್ ಆಗಿ 7 ಕ್ವಶನ್ಸ್ ನೋಡ್ಕೊಂಡ್ರೆ ಸಾಕು. ಆ 7 ಕ್ವಶನ್ಸ್ ಅಲ್ಲಿ 3 ಕ್ವಶನ್ಸ್ನ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಆ 3 ಕ್ವಶನ್ಸ್ ಅಲ್ಲಿ 2 ಕ್ವಶನ್ಸ್ಗೆ ನೀವು ಆನ್ಸರ್ನ ಬರೆದ್ರೆ ಸಾಕು, 10 ಮಾರ್ಕ್ಸ್ ಈಸಿಯಾಗಿ ತಗೊಳ್ಬಹುದು. ಸೊ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಟಾಪಿಕ್ ಏನಿದೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಸೊ 7 ಕಾನ್ಸೆಪ್ಟಿಗೆ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂತ ಕ್ಲಾಸ್ 7 ವರೆಗೂ ಕೂಡ 7 ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಪ್ರಾಬ್ಲಮ್ಯಾಟಿಕ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಕರೆಕ್ಟಾಗಿ ನೋಡಿಕೊಂಡು ಅದಕ್ಕೆ ರೆಡಿಯಾಗಿ, ಅದನ್ನು ಬಿಟ್ಟು 4 ಮಾರ್ಕ್ಸು 6 ಮಾರ್ಕ್ಸು ಅಂತ ಬಂದಾಗ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟು, ಯಾವ ಟಾಪಿಕ್ ನೋಡ್ಕೊಳ್ಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಕರೆಕ್ಟಾಗಿ ಅದಕ್ಕೆ ಪ್ರಿಪೇರ್ ಆಗಿ ಹೋಗಿ. ದೆನ್ ಎಕನಾಮಿಕ್ಸ್ ಎಕ್ಸಾಮಿಗೆ ಒಳ್ಳೆ ಗ್ಯಾಪ್ ಕೊಟ್ಟಿದ್ದಾರೆ, ಆರಾಮಾಗಿ ಓದ್ಕೊಳ್ಬಹುದು, ಚೆನ್ನಾಗಿ ಓದ್ಕೊಳ್ಬಹುದು, ಒಳ್ಳೆ ಸ್ಕೋರನ್ನು ಮಾಡಬಹುದು. ಸೊ ಆಲ್ರೆಡಿ ಟೈಮ್ ಟೇಬಲ್ ನೋಡ್ಕೊಂಡಿರ್ತೀರಿ ಅಲ್ವಾ? ಹಾಗಾದರೆ ಕಮ್ ಟು ದ ಪಾಯಿಂಟ್. ಪಾರ್ಟ್ ಎ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಸೊ ಪ್ರತಿ ಕ್ವಶನ್ಸಿಗೂ ಕೂಡ 4 ಆಪ್ಷನ್ಸ್ ಇರುತ್ತೆ. ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ನೀವು ಬರೀಬೇಕು. ಹಿಯರ್ ಫಸ್ಟ್ ಒನ್, ಪಾರ್ಟ್ ಎಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್. ಫಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಮೈಕ್ರೋ ಎಕನಾಮಿಕ್ ಸ್ಟಡಿ. ನಾವು ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಓದುವಾಗಲೇ ಮೈಕ್ರೋ ಎಕನಾಮಿಕ್ಸು, ಮ್ಯಾಕ್ರೋ ಎಕನಾಮಿಕ್ಸು ಓದಿರ್ತೀವಿ. ಸೊ ಮೈಕ್ರೋ ಎಕನಾಮಿಕ್ಸ್ ಯಾವ ರೀತಿಯಾಗಿ ಯಾವುದನ್ನು ಸ್ಟಡಿ ಮಾಡ್ತೀವಿ. ದೆನ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಬಂದಾಗ ಹೋಲ್ ನಮ್ಮ ಒಂದು ಇಂಡಿಯಾನ ಯಾವ ರೀತಿಯಾಗಿ ನಾವು ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ನಾವು ಸ್ಟಡಿ ಮಾಡ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ಅಂತ ನಾವು ಓದಿರ್ತೀವಿ. ಇಲ್ಲಿ ನಾವು ಮೈಕ್ರೋ ಎಕನಾಮಿಕ್ ಸ್ಟಡಿಗೆ ಸಂಬಂಧಪಟ್ಟಂತೆ ಯಾವುದು ಟಾಪಿಕ್ ಅನ್ನೋದನ್ನು ನೋಡಬೇಕು. ನ್ಯಾಷನಲ್ ಇನ್ಕಮ್ ಆಗಿರ್ಬೋದು, ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಫಾರಿನ್ ಟ್ರೇಡ್ ಆಗಿರ್ಬೋದು, ಇದು 3 ಕೂಡ ರಿಲೇಟೆಡ್ ಟು ಮ್ಯಾಕ್ರೋ ಎಕನಾಮಿಕ್ ಸ್ಟಡಿ ಆಗಿರುತ್ತೆ. ಹಾಗಾಗಿ ಇಲ್ಲಿ ಮೈಕ್ರೋ ಎಕನಾಮಿಕ್ಕಿಗೆ ಕನ್ಸ್ಯೂಮರ್ ಬಿಹೇವಿಯರ್ ಏನಿದೆ ಇದು ಆನ್ಸರ್. ಓಕೆನಾ ಮಕ್ಕಳೇ? ಸೆಕೆಂಡ್ ಒನ್, ದ ಶೇಪ್ ಆಫ್ ದ ಇಂಡಿಫರೆನ್ಸ್ ಕರ್ವ್ ಈಸ್ ನಾರ್ಮಲಿ ಕಾನ್ವೆಕ್ಸ್ ಟು ದ origin. Okay, in 1936 British economist J.M. Keynes published his celebrated book is called General Theory of Employment, Interest and Money. Okay, fourth one, by deducting undistributed profit from national income that time we get personal income. Next, fifth one, the main function of money is ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಫಂಕ್ಷನ್ಸ್ ಆಫ್ ಮನಿಯಲ್ಲಿ ನಾವು ನೋಡಿರ್ತೀವಿ ಮನಿ ಈಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು. ಸೊ ಇಲ್ಲಿ ಕೊಟ್ಟಿದ್ದಾರೆ ಬ್ರಾಕೆಟ್ಸಲ್ಲಿ ಆನ್ಸರ್ನ ಕೊಟ್ಟಿದ್ದಾರೆ. ರೈಟ್ ಆನ್ಸರ್ ಯಾವುದು ಅಂತ ಕರೆಕ್ಟಾಗಿ ನೋಡಿ ಅನಲೈಸ್ ಮಾಡಿ ಸೆಲೆಕ್ಟ್ ಮಾಡಿ ಅದನ್ನು ಡ್ಯಾಶಲ್ಲಿ ಫಿಲಪ್ ಮಾಡಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಸ್ಟ್ ಕ್ವಶನ್, ಸಿಕ್ಸ್ತ್ ಒನ್, ವಾಂಟ್ ಸ್ಯಾಟಿಸ್ಫೈಯಿಂಗ್ ಕೆಪಾಸಿಟಿ ಆಫ್ ಕಮಾಡಿಟಿ ಈಸ್ ಯುಟಿಲಿಟಿ. Dash tax, dash is a tax that the government imposes per unit sale of output. Unit sale of output, that means unit tax. It is assumed that in a perfectly competitive market, an invisible hand is at play. The net contribution made by a firm is called its value addition. I mean is a positive constant which represents the autonomous investment in the economy. Next, to match the following question. Indifference map. Indifference map a family of indifference curves. SMC is equal to the delta TC divided by delta Q. Labor, wages, M3 and M4, broad money, balance of trade, trade in goods. Next one mark questions. What is total fixed cost? Here, the cost which do not change with the change in level of output is called total fixed cost. Next one, to which side does the supply curve shift due to the technological progress? Answer, right side. Through which legislation the government ensures that the wage rate of the laborers does not fall below a particular level? Answer, minimum wage
legislation. Mention two fiscal variables which influence aggregate demand. ಸೊ 1 ಮಾರ್ಕಿಗೆ ಕೇಳಿರುವಂಥದ್ದು. ಸೊ ದ ವೇರಿಯೇಬಲ್ಸ್ ವಿಚ್ ಇನ್ಫ್ಲೂಯೆನ್ಸ್ ಅಗ್ರಿಗೇಟ್ ಡಿಮ್ಯಾಂಡ್ ಆರ್ ಟ್ಯಾಕ್ಸ್, ಗವರ್ನಮೆಂಟ್ ಎಕ್ಸ್ಪೆಂಡಿಚರ್, ಮನಿ ಸಪ್ಲೈ, ಇಂಟ್ರೆಸ್ಟ್ ರೇಟ್. ಸೊ 1 ಮಾರ್ಕು ಯಾವುದಾದ್ರೂ 1 ಆರ್ 2ನ ಬರೀರಿ ಸಾಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಲಾಸ್ಟ್ 1 ಮಾರ್ಕಿನ ಲಾಸ್ಟ್ ಕ್ವೆಶನ್. ಗಿವ್ ದ ಮೀನಿಂಗ್ ಆಫ್ ಅಫಿಷಿಯಲ್ ರಿಸರ್ವ್ ಸೇಲ್. ಗಿವ್ ದ ಮೀನಿಂಗ್ ಆಫ್ ಅಫಿಷಿಯಲ್ ರಿಸರ್ವ್ ಸೇಲ್. ಸೊ ಇದಕ್ಕೆ ಆನ್ಸರ್ನ ಬರೆಯುವಾಗ ಈ ರೀತಿಯಾಗಿ ಬರೀಬೇಕು. ದ ಸೆಲ್ಲಿಂಗ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ by the central bank RBI in order to balance the deficit in BOPS is called official reserve sale. Next part B, 2 marks questions. Distinguish between positive and normative economics. 2 ಮಾರ್ಕ್ಸಿಗೆ ಆಗಿರೋದ್ರಿಂದ 2 ಡಿಫ್ರೆನ್ಸಸ್ನ ಬರೆದ್ರೆ ಸಾಕು. ಫಸ್ಟು ಡಿವೈಡ್ ಮಾಡ್ಕೊಳ್ಳಿ ಪಾಸಿಟಿವ್ ನಾರ್ಮೇಟಿವ್ ಎಕನಾಮಿಕ್ಸ್ ಅಂತ. ದ ಪಾಸಿಟಿವ್ ಎಕನಾಮಿಕ್ಸ್ ಈಸ್ ದ ಸ್ಟಡಿ ಆಫ್ ವಾಟ್ ವಾಸ್ ಆ್ಯಂಡ್ ವಾಟ್ ಈಸ್ ಅಂಡರ್ ದ ಗಿವನ್ ಸೆಟ್ ಆಫ್ ಸರ್ಕಮ್ಸ್ಟೆನ್ಸಸ್. ದ ನಾರ್ಮೇಟಿವ್ ಎಕನಾಮಿಕ್ಸ್ ಸ್ಟಡೀಸ್ ವಾಟ್ ಆಟ್ ಟು ಬಿ. Next, positive economics explains the cause and effect relationship of economic variables. Normative economics provides value judgments. Positive economics deals with different mechanism function. Normative economics deals with whether the mechanisms are desirable or not. Positive economics can be verified with actual data. Normative economics cannot be verified with actual data. ಸೊ ಇದಿಷ್ಟರಲ್ಲಿ 4 ಡಿಫ್ರೆನ್ಸ್ ಇದೆ. ಇದಿಷ್ಟರಲ್ಲಿ ನಿಮಗೆ ಈಸಿ ಆಗೋ 2 ಡಿಫ್ರೆನ್ಸಸ್ನ ಕಲ್ತ್ಕೊಳ್ಳಿ. ಸೆಕೆಂಡ್ ಡಿಫೈನ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಸ್ ಅ ಮೆಷರ್ ಆಫ್ ದ ರೆಸ್ಪಾನ್ಸಿವ್ನೆಸ್ ಆಫ್ ದ ಡಿಮ್ಯಾಂಡ್ ಫಾರ್ ಎ ಗುಡ್ ಟು ಚೇಂಜಸ್ ಇನ್ ಇಟ್ಸ್ ಪ್ರೈಸ್. It is measured by using the following formula. PD is equal to the percentage change in demand for the good, percentage change in price of the good. Next what is isocant? ಮಕ್ಕಳೇ ಬರ್ಕೊಳ್ಳಿ. An isocant is the set of all possible combinations of the 2 input that yield yield the same maximum possible level of output. An isocant is also called isoproduct or equal product curve. Isocant is negative sloped curve ಅಂತ ಬರಿಬೇಕು. ನೆಕ್ಸ್ಟ್ ಹೌ ವೇಜ್ ಈಸ್ ಡಿಟರ್ಮೈನ್ಡ್ ಇನ್ ದ ಲೇಬರ್ ಮಾರ್ಕೆಟ್ ಅಂತ ಇದೆ. ಸೊ ಆನ್ಸರ್ನ ಬರೆಯುವಾಗ ದ ವೇಜ್ ರೇಟ್ ಈಸ್ ಡಿಟರ್ಮೈನ್ಡ್ ಎಟ್ ದ ಇಂಟರ್ಸೆಕ್ಷನ್ ಆಫ್ ದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕರ್ವ್ಸ್ ಆಫ್ ಲೇಬರ್ ವೇರ್ ದ ಡಿಮ್ಯಾಂಡ್ ಫಾರ್ ಆ್ಯಂಡ್ ಸಪ್ಲೈ ಆಫ್ ಲೇಬರ್ ಬ್ಯಾಲೆನ್ಸ್. In the labor market, households are the suppliers of labor and demand for labor comes from firms. Next distinguish between stock and flow with an example. First divide ಮಾಡ್ಕೊಳ್ಳಿ. Stock and flow na divide ಮಾಡ್ಕೊಳ್ಳಿ. Here the answer stock. It is that quantity of economic variable which is measured at a particular point of time. For example, capital, inventory, wealth, etc. Flowಗೆ it refers to that quantity of economic variable measured over a period of time. For example, net investment, salary, etc. Next question. What do you mean by externalities? Mention its types. So ಇದೇ ಚಾಪ್ಟರ್ ಅಲ್ಲಿ ಕೇಳಿರುವಂತಹ ಕ್ವಶನ್. Externalities refer to the benefits or harms a firm or an individual causes to another for which they are not paid or penalized. They do not have any market in which they can be bought and sold. Types: positive externalities, negative externalities. Next what role of RBI is known as lender of last resort? ಸೊ RBI ಫಂಕ್ಷನ್ಸು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದರಲ್ಲಿ ಒಂದು ಪಾಯಿಂಟನ್ನು ಹೈಲೈಟ್ ಮಾಡಿ ಕೇಳಿದ್ದಾರೆ. ಹಾಗಾಗಿ RBIದು ಫಂಕ್ಷನ್ಸ್ ಏನಿದೆ ಓದ್ಕೊಳ್ಬೇಕು. ಅದರಲ್ಲಿ ನಿಮಗೆ ಫಂಕ್ಷನ್ಸ್ನ ಓದ್ಕೊಳ್ಳುವಾಗ ಮೇಯ್ನ್ ಆಗಿ ಪ್ರಿಂಟಿಂಗ್ ಆ್ಯಂಡ್ ಇಶ್ಯೂಯಿಂಗ್ ಕರೆನ್ಸಿ ನೋಟ್ಸ್ ಆಗಿರ್ಬೋದು ಪಾಯಿಂಟು. ಅದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಆಗಿರಬಹುದು. ಥರ್ಡ್ ಪಾಯಿಂಟ್ ಕಂಟ್ರೋಲ್ಸ್ ಕ್ರೆಡಿಟ್ ಕ್ರಿಯೇಷನ್ ಆ್ಯಕ್ಟಿವಿಟೀಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿರಬಹುದು. ನೆಕ್ಸ್ಟ್ ಕಂಟ್ರೋಲ್ಸ್ ಮನಿ ಮಾರ್ಕೆಟ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಬರುತ್ತೆ ಅಲ್ವಾ ಮಕ್ಕಳೇ.
ಅವ್ರೇನು ಮಾಡ್ತಾರೆ, ಆ 4 ಪಾಯಿಂಟಲ್ಲಿ ಒಂದ್ರದ್ದು ಎಕ್ಸ್ಪ್ಲನೇಷನ್ನ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಹಾಗಾಗಿ ನೀವು RBI ಫಂಕ್ಷನ್ಸನ್ನೇ 4 ಮಾರ್ಕ್ಸಿಗೆ ಇಂಪಾರ್ಟೆಂಟು ಓದ್ಕೊಂಡಿರಬೇಕಾಗತ್ತೆ. 6 ಮಾರ್ಕ್ಸ್ ಪಾಯಿಂಟ್ ಆಫ್ ವ್ಯೂಯಿಂದನೂ ಓದ್ಕೊಳ್ಳಿ, ಅದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಆವಾಗ ನೀವು ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತ ಏನು ಕೊಟ್ಟಿದ್ದಾರೆ ಅದಕ್ಕೆ ನೀವು ಎಕ್ಸ್ಪ್ಲನೇಷನ್ ಬರೆಯುವಾಗ RBI ಪ್ರೊವೈಡ್ಸ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಕಮರ್ಷಿಯಲ್ ಬ್ಯಾಂಕ್ಸ್ like giving credit, discounting bills, giving advances, etc. during their financial crisis and helps the banks as lender of last resort. So that RBI is known as lender of last resort anta baribeku. Next one, give the meaning of investment multiplier and write its formula anta ide. Investment multiplier is the total increment in equilibrium value of final goods output to the initial increment in autonomous expenditure. Investment multiplier is equal to the delta Y divided by delta A. Next one, write the difference between public provision and public production. Next 25-26 ಎರಡು ಕೂಡ ಇದೇ ಚಾಪ್ಟರ್ ಬಂದಿರುವಂಥದ್ದು. ಪಬ್ಲಿಕ್ ಪ್ರಾವಿಷನ್ ಬಗ್ಗೆ ಬರೆಯುವಾಗ ಇಟ್ ಮೀನ್ಸ್ ದಟ್ ದೇ ಆರ್ ಫೈನಾನ್ಸ್ಡ್ ಥ್ರೂ ದ ಬಜೆಟ್ ಆ್ಯಂಡ್ ಕ್ಯಾನ್ ಬಿ ಯೂಸ್ಡ್ ವಿತೌಟ್ ಎನಿ ಡೈರೆಕ್ಟ್ ಪೇಮೆಂಟ್. ಫಾರ್ ಎಕ್ಸಾಂಪಲ್ ಫ್ರೀ ಎಜುಕೇಷನ್, ರೋಡ್, ಎಟ್ಸೆಟ್ರಾ. ಪಬ್ಲಿಕ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಇಟ್ ರೆಫರ್ಸ್ ಟು ದ ಪ್ರೊಡಕ್ಷನ್ ಆಫ್ ಗೂಡ್ಸ್ ಡೈರೆಕ್ಟ್ಲಿ ಬೈ ದ ಗವರ್ನಮೆಂಟ್. These goods are produced by the government only and they are used with direct payment. For example, electricity, water supply, etc. Okay. Next, last one, 2 marks ಇಂದು why the proportional income tax acts as automatic stabilizer ಅಂತ ಕೊಟ್ಟಿದ್ದಾರೆ. The proportional income tax acts as an automatic stabilizer because it makes disposable income and thus consumer spending less sensitive to fluctuations in GDP ಅಂತ ಆನ್ಸರ್ನ ಬರಿಬೇಕು ಮಕ್ಕಳೇ. ನೆಕ್ಸ್ಟು ಪಾರ್ಟ್ ಸಿ. ಸೊ ಪಾರ್ಟ್ ಸಿ ಯಲ್ಲಿರುವಂತಹ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನೋಡ್ಕೊಳ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಸೊ ಇದಿಷ್ಟು ಕೂಡ ಇಂಪಾರ್ಟೆಂಟು. ಅದೇ ರೀತಿಯಾಗಿ ಪಾರ್ಟ್ ಡಿ ಯಲ್ಲಿ ಯಾವ ರೀತಿ ಕ್ವಶನ್ಸನ್ನ ಕೇಳಿದ್ದಾರೆ ನೋಡ್ಕೊಳ್ಳಿ. ಸೊ ಇದು ಕೂಡ ಇಂಪಾರ್ಟೆಂಟು. ನೋಡಿ ಮಕ್ಕಳೇ, ಪಾರ್ಟ್ ಡಿ ಯಲ್ಲಿ 3 ಕ್ವಶನ್ಸಿಗೆ ನೀವು ಆನ್ಸರ್ನ ಮಾಡಬೇಕು. ಸೊ ಮಾಡೆಲ್ ಪೇಪರ್ 2ನ ನೋಡಿದಾಗ ನಿಮಗೆ ಇಲ್ಲಿ 1 ಪ್ರಾಫಿಟ್ ಅಂತ ಹೇಳಿದ್ರೆ 37 ಆ್ಯಂಡ್ 38 ಬೋತ್ ಆರ್ ಪ್ರಾಬ್ಲಮ್ಯಾಟಿಕ್ ಕ್ವಶನ್ಸು. ಈಸಿಯಾಗಿ ನೀವು ಪ್ರಾಬ್ಲಮ್ನ ಮಾಡಿಕೊಂಡು 6 ಮಾರ್ಕ್ಸ್ನ ನೀವು ತಗೊಳ್ಬಹುದು. ಸೊ ಪ್ರಾಬ್ಲಮ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದು ನೋಡ್ಕೊಳ್ಬಹುದು. ನೆಕ್ಸ್ಟು ಪಾರ್ಟ್ ಇ ಯಲ್ಲಿ ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸು, ವೆರಿ ಈಸಿ ಕ್ವಶನ್ಸನ್ನು ಕೇಳಿದ್ದಾರೆ. ನೋಡ್ಕೊಳ್ಳಿ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡು. ಆಲ್ರೆಡಿ ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇದಕ್ಕೆ ಪ್ರಿಪೇರ್ ಆಗಿ ಪ್ರಾಕ್ಟಿಕಲ್ ಓರಿಯೆಂಟೆಡಲ್ಲಿ ಒಳ್ಳೆ ಸ್ಕೋರ್ ಮಾಡಬಹುದು, ಮರಿಬೇಡಿ. ಸೊ ನೆಕ್ಸ್ಟು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.